ಎಲ್ಲ ಬಸವ ಕಲ್ಯಾಣ ನಗರ ವ್ಯಾಪ್ತಿಯಲ್ಲಿ ವಾಸಿಸುವ ಸಾರ್ವಜನಿಕರು, ಹಿರಿಯ ನಾಗರಿಕರು ಮತ್ತು ಕೋಮಾರ್ಬಿಡಿಟಿ ಉಳ್ಳಂಥ ಎಲ್ಲ ನಾಗರಿಕರಿಗೆ ನಾನು ರಾಜು ಬಣಕಾರ್ ಪೌರಾಯುಕ್ತರು ನಗರಸಭೆ ಬಸವ ಕಲ್ಯಾಣ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಾಗಿರೋದು ವಿಷಯ ಏನಂದರೆ, ಬಿಸಿಲಿನ ತಾಪವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಬಿಸಿಲಿನ ತಾಪದಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಆರೋಗ್ಯದ ಸುಧಾರಣೆ ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ತಿಳಿಸಿದ ಪ್ರಕಾರ ನಾವು ವಿಶೇಷವಾಗಿ 12 ಗಂಟೆಯಿಂದ 3 ಗಂಟೆವರೆಗೆ ಎಲ್ಲಿಯೂ ಕೂಡ ಹೊರಗಡೆ ಬಿಸಿಲಿನಲ್ಲಿ ತಿರುಗಾಡಬಾರ್ದು ಅನ್ನುವಂಥದ್ದು. ಮತ್ತು ಹೆಚ್ಚಾಗಿ ಬಾಯಾರಿಕೆ ನೀರು ಕುಡಿಯಬೇಕು ಅಂತ ಅನಿಸ್ತೇ ಇದ್ರೂ ಕೂಡ ಎಲ್ಲ ಸಾರ್ವಜನಿಕರು ಸಾಕಷ್ಟು ನೀರನ್ನು ಕುಡಿಯುವಂಥ ಒಂದು ಕ್ರಮವನ್ನು ತಗೋಬೇಕಾಗತ್ತೆ. ಮತ್ತು ಸಾಧ್ಯವಾದಷ್ಟು ತಿಳಿಯಾಗಿರುವಂಥ ಬಟ್ಟೆಯನ್ನು ಧರಿಸಬೇಕು. ದಪ್ಪ ಬಟ್ಟೆಗಳನ್ನು ಧರಿಸಿದರೆ ಸ್ವೆಟ್ಟಿಂಗ್ ಬಂದು ಸೆಕೆಯಾಗಿ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಮತ್ತು ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಹೊರಗಡೆ ಹೋಗಬೇಕಾದ್ರೆ ಟೋಪಿಯನ್ನು ಹಾಕ್ಕೊಳ್ಳುವಂಥದ್ದು, ಮತ್ತು ಛತ್ರಿಯನ್ನು ಹಿಡ್ಕೊಳ್ಳುವಂಥದ್ದು, ಮತ್ತು ಯಾವುದೇ ಒಂದು ಬೂಟು ಅಥವಾ ಚಪ್ಪಲಿಗಳನ್ನು ಬಳಸಿ ಬಿಸಿಲಿನಲ್ಲಿ ಅಡ್ಡಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಬಿಸಿಲಿನ ತಾಪ ತುಂಬ ಹೆಚ್ಚಾಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು. ಮತ್ತು ಯಾವುದೇ ಆಲ್ಕೋಹಾಲು ಮತ್ತು ಚಹಾ, ಕಾಫಿ, ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸಬಾರ್ದು. ಅದರಿಂದ ತಪ್ಪಿಸ್ಕೋಬೇಕು, ಅಂದರೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ಅದನ್ನು ಸೇವಿಸಬಾರ್ದು ಅನ್ನುವಂಥದ್ದು. ಇಂಥದ್ದು ಮತ್ತು ಪ್ರೋಟೀನ್ ಆಹಾರವನ್ನು ತಪ್ಪಿಸಿ ಹಳೆಯ ಆಹಾರವನ್ನು ಸೇವಿಸಬೇಡಿ. ಅಂದರೆ ನಿನ್ನೆ ಮಾಡಿದ್ದನ್ನು ಇವತ್ತು ಊಟ ಮಾಡೋದು, ಬೆಳಿಗ್ಗೆ ಮಾಡಿದ್ದನ್ನು ಆದಷ್ಟು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು ಅಂತ. ಪ್ರಾಣಿಗಳಿಗೆ ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅಂದರೆ ಪ್ರಾಣಿಗಳನ್ನು ನಾವು ಸಾಕು ಪ್ರಾಣಿಗಳಿರ್ಬೋದು ಅಥವಾ ನಾವು ನಮ್ಮ ಅಕ್ಕಪಕ್ಕದ ಯಾವುದೇ ಒಂದು ಪ್ರಾಣಿಗಳಿದ್ರೂ ಕೂಡ ಅವುಗಳಿಗೆ ಆದಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಅವಕ್ಕೂ ಕೂಡ ಸರಿಯಾದಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು. ಮತ್ತು ನಿಮ್ಮ ಮನೆಯಲ್ಲಿ ತಂಪಾಗಿ ಇರಿಸಿ ಪರದೆಗಳನ್ನು, ಶಟರ್ಗಳನ್ನು ಮತ್ತು ಅಥವಾ ಸನ್ಶೆಡ್ಗಳನ್ನು ಬಳಸಿ ರಾತ್ರಿಯಲ್ಲಿ ಕಿಟಕಿಗಳನ್ನು ತೆಗೆದು ಇಟ್ಕೋಬೇಕು ಅನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ನಮಗೆ ಹೊರಗಡೆಯಿಂದ ಸಿಗ್ತಕ್ಕಂಥ ಗಾಳಿಯಿಂದ ಸಿಗ್ತಕ್ಕಂಥ ಆರೋಗ್ಯದ ಒಳಿತಿನಲ್ಲಿರುವಂಥ ಎಲ್ಲವೂ ಸಿಗಬೇಕು ಅನ್ನುವಂಥದ್ದಾದರೆ ಕಿಟಕಿಗಳನ್ನು, ಬಾಗಿಲುಗಳನ್ನು, ಶಟರ್ಸ್ಗಳನ್ನು ಅವನ್ನೆಲ್ಲವನ್ನು ತೆರೆದು ಇಟ್ಕೊಂಡು ನಾವು ಪ್ರತಿದಿನದ ಜೀವನವನ್ನು ಸಾಗಿಸ್ಬೇಕಂತ. ಆಮೇಲೆ ಫ್ಯಾನು, ಒದ್ದೆ ಬಟ್ಟೆಗಳನ್ನು ಬಳಸಬೇಕು ಅಂತ. ಮತ್ತು ಒಂದು ವೇಳೆ ಹೊರಗಡೆ ಹೋದರೆ ಈ ಕುತ್ತಿಗೆಗೆ ಮತ್ತು ಇದಕ್ಕೆ ಒದ್ದೆ ಬಟ್ಟೆಗಳನ್ನು ಸುತ್ತಾಕೊಳ್ಳುವಂಥದ್ದು, ತಲೆಗೆ ಒದ್ದೆ ಬಟ್ಟೆಗಳನ್ನು ಹಾಕ್ಕೊಳ್ಳುವಂಥದ್ದು ಕ್ರಮಗಳನ್ನು ಕೈಗೊಳ್ಳಬೇಕು. ಸಾಕಷ್ಟು ORS ಪಾನೀಯಗಳನ್ನು ಮತ್ತು ಕೂತ್ಕೊಳ್ಳುವಂಥದ್ದು, ಕೈಕಾಲುಗಳ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕ್ಕೊಳ್ಳುವಂಥದ್ದು ಕ್ರಮವನ್ನು ಮಾಡ್ಕೋಬೇಕು. ಈ ಎಲ್ಲ ಕ್ರಮಗಳನ್ನು ಮಾಡಿಕೊಳ್ಳೋದಕ್ಕಾಗಿ ನಾವು ನಗರಸಭೆಯಿಂದನೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸದಾನಂದ ಮಠದ ಹತ್ರ, ಗಾಂಧಿ ಸರ್ಕಲ್ ಮುಂದೆ, ಮತ್ತು ಈಗ ದರ್ಗಾದ ಜಾತ್ರೆ ನಡೆದಿದೆ, ಜಾತ್ರೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ನಗರಸಭೆಯಿಂದ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಆ ಕುಡಿಯೋ ನೀರನ್ನು ಸದ್ಬಳಕೆಯನ್ನಾಗಿ ಮಾಡ್ಕೋಬೇಕು. ಎಲ್ಲರೂ ಸಾಕಷ್ಟು ನೀರನ್ನು ಕುಡಿದು ತಮ್ಮ ಜೀವನ ಮತ್ತು ತಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಂಡು, ಮಕ್ಕಳಾಗಲಿ, ವೃದ್ಧರಾಗಲಿ, ಮತ್ತು ಯಾವುದೇ ಒಂದು ಕೋಮಾರ್ಬಿಡಿಟಿ ಡಿಸೀಸಸ್ ಇರುವಂಥ ವ್ಯಕ್ತಿಗಳಾಗಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಹೊರಗಡೆ ಬರದೇನೆ ಮನೆಯಲ್ಲೇ ಇದ್ದು ಎಲ್ಲ ಕ್ರಮಗಳನ್ನು ಕರ್ಕೊಂಡು ಸರಿಯಾಗಿ ನೀರು ಮತ್ತು ನೀರಿನ ಉಪಯುಕ್ತವಾದಂಥ ತರಕಾರಿ, ಹಣ್ಣು ಇಂಥವು ಆಹಾರವನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ ಪ್ರಕಾರ ನನ್ನ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ನಗರಸಭೆ ಮತ್ತು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.